ಇನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾತಾಡಿದ್ದು, ಗೌರವಾಧ್ಯಕ್ಷರು ಮಾತಾಡಿದಂಥ ಮಾತು, ಜೊತೆಗೆ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು. ಈಗ ಗೌರವಾಧ್ಯಕ್ಷರನ್ನ ಅಮಾನತು ಮಾಡಲಾಗಿದೆ. ಗುತ್ತಿಗೆದಾರರಿಗೇನೇ ನೀವು ಲಂಚ ಕೊಡಿ ಅಂತ ಬೇಡಿಕೆ ಇಟ್ಟಂಥ ಆರೋಪ. ಜಗನ್ನಾಥ್ ಬಿ ಶೇಗ್ಜಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಸಂಘದ ಸಂಘಟನಾ ಕಾರ್ಯದರ್ಶಿ ಹನುಮಂತ ಕೂಡ ಅಮಾನತಾಗಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಮಿಷನ್ ಕೇಳಿದ್ದಕ್ಕೂ ಅಸೋಸಿಯೇಷನ್ಗೂ ಸಂಬಂಧ ಇಲ್ಲ ಅಂದಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಜಗನ್ನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕಮಿಷನ್ ಕೇಳೇ ಇಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥದ್ದು ಜಗನ್ನಾಥ್ ಅವರ ಹೇಳಿಕೆ. ಬಂದಿದೆ, ಏನು ಹೇಳ್ತೀರಾ ಅದಕ್ಕೆ? ಸರ್, ಈಗ ನಾ ಪದೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮೀಟಿಂಗ್ದಾಗ ಏನು ಟೆಂಡ್ರದಾಗ ಭಾಳ ಗೋಲ್ಮಾಲ್ ನಡೆದದ, ದುಡ್ಡು ಇಲ್ಲದೆ ಟೆಂಡ್ರ್ ಆಗಂಗಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಈಗ ನನಗೆ ಕಟ್ಟಿ ಹಾಕ್ಬೇಕತ್ತೆ ಎಲ್ಲ ಪ್ಲ್ಯಾನ್ ಮಾಡಿ ಏನ್ರಿ, ಇದು ಯಾವನೋ ಒಬ್ಬ ಗುತ್ತಿಗೆದಾರಗೆ ಹಚ್ಚಿ ಮಾತಾಡಿಸಿ ಅವ ಏನಂತಾನ ಕಮ್ಮಿ ಮಾಡಿಸಿ ಅಂತಾನೆ. ಮಾತಾಡಿದವರು ಯಾರು, ಬೇಡದವ ಯಾರು, ಇದು ಮಾಡಿದವ್ರು ಯಾರು ಗೊತ್ತಿಲ್ಲ. ಆದರೆ ಚೀಫ್ ಇಂಜಿನಿಯರ್ ಮಾತಾ ನೋಡ್ರಿ, 2% ಮಾಡಿರಿ 2% ಮಾಡಿ ಅಂತೇಳಿ. ಇಲ್ಲ, ಚೀಫ್ ಇಂಜಿನಿಯರ್ ಆಫೀಸ್ದಾಗ ಓಪನ್ ಇರೋದು 2% ಮಾಡಿರ್ತೇಳಿ, ಯಾರಿಗೆ ಹೇಳ್ತಾರೆ 2% ಮಾಡತ್ತೇಳಿ. ನಾನು ನೋಡಪ್ಪ, ನೀ ಏನು ಮಾತಾಡಿದೀವ ಅವ್ರು ಯಾರಿಗೆ ಅಂತ ಹೇಳಿ, ನಾನು ನೀ ಯಾರಿಗೆ ಮಾತಾಡಿದೆವೋ ಯಾರಿಗೆ ಬಿಟ್ಟಿದ್ದು. 3% ನೀವು ಕೇಳಿಲ್ಲ? ನಾ ಕೇಳಿಲ್ಲ, 100% ನಾ ಕೇಳಿರಿ. ನಾ ಟೆಂಡ್ರ್ ಹಾಕಿಲ್ಲ ಅದ್ರಾಗ. ನಾ ಟೆಂಡ್ರ್ ಹಾಕಲಿ ಕೇಳಿ ಯಾರಿಗೆ ಒಬ್ರಿಗೆ ಒಬ್ಬ ಕಾಂಟ್ರಾಕ್ಟ್ರಿಗೆ ನೀವು ಟೆಂಡರ್ ವಿಡ್ರಾ ಮಾಡ್ಕೋತ ಹೇಳಿನೇನ್ರಿ? ಸಾಧ್ಯ ಇಲ್ಲ. ನಾ ಯಾರಿಗೆ ಹೇಳಿಲ್ಲ ಒಟ್ಟೆ. ಇವತ್ತೂ ಬಿಡಲ್ಲ ನಾ ಇದು. ನನಗೆ ಎಂಥದೇ ಬರಲಿ ಏನೇ ಬರಲಿ ಇದು ಹೊರಗೆ ಬರಲೇಬೇಕು. ಇದಕ್ಕೆಲ್ಲ ಕಲೆಕ್ಟ್ ಮಾಡಿನ ಟೆಂಡರ್ಗಳು ಹ್ಯಾಂಗೆ ರಿಜೆಕ್ಟ್ ಮಾಡ್ತಾರೆ ನಂತೀನಿ. ಇವ್ರು ಬರೀ ಮೇಲೆ ಇದೇ ಕೇಳ್ತಾರೆ, ಎನ್ಕ್ವೈರಿ ಮಾಡಿ ಸರ್, ಈ ಥರ ಕಳ್ತನ ನಡೆದ ಹೇಳಿ ಯಾಕೆ ಎನ್ಕ್ವೈರಿ ಮಾಡಿಸಲ್ರಿ? BJP ಸರ್ಕಾರ ಹೋಯ್ತು, ಕಾಂಗ್ರೆಸ್ ಸರ್ಕಾರ 2.5-3 ವರ್ಷ ಕಳೀತು, ಯಾಕೆ ಎನ್ಕ್ವೈರಿ ಮಾಡಿಸಲ್ಲಾಗಿರಿ? ನಾವು ಎನ್ಕ್ವೈರಿ ನಮ್ಮೆದ್ರೆ ನಾ ಕಾಂಪ್ಲೇಂಟ್ ಮಾಡೋಕತ್ತೀನಿ. ಈಗ ನಾವು ಹೇಳ್ತೀನಿ, ನಾ ಪ್ರೂಫ್ ಕೊಡ್ತೀನಿ ನಿಮಗೆ, ಮಾಡಿಸ್ರಿ ಎನ್ಕ್ವೈರಿ ಮಾಡಿಸೋದಿಲ್ಲ ಬಿಡೋದಿಲ್ಲ. ಸುಮ್ಮನೆ ಏನದು ಪ್ರೂಫ್ ಕೊಡ್ರಿ ಏನು ಪ್ರೂಫ್ ಕೊಡಿ? ನಾವು ರೊಕ್ಕ ನಮ್ಮ ಕೈ ತೋತಾರವರು, ಅವ್ರ ಕೈ ರೊಕ್ಕ ಕೊಟ್ಟಿದ್ದೇವೆ ನಾವು. ಹ್ಯಾಂಗೆ ತೋತಾರ? ಆಡಿಯೋ ವಿಡಿಯೋದೊಳಗೆ 3% ಅನ್ನೋ ಮಾತು ಬರುತ್ತೆ ಸರ್, ಇನ್ನೊಬ್ರು 2.5% ಅಂತ ಹೇಳ್ತಾರೆ. ಇದು ಯಾಕೆ ಮಾಡಿದ್ರು? ನಿಮ್ಮ ಮ್ಯಾಗ ಯಾಕೆ ಆರೋಪ ಬಂತು? ಖುದ್ದು ಗೌರವಾಧ್ಯಕ್ಷರೇ ಕಮಿಷನ್ ಕೇಳ್ತಿದ್ದಾರೆ ಅಂತ ಆರೋಪ. ಇದು ನಮ್ಮ ಮೇಲೆ ಇದು ಬ್ರೇಕ್ ಮಾಡೋ ಸಲಕ್ಕೆ ಮುಂದೆ ಏನೂ ಕೇಳ್ಬಿಡ್ದೇವ. ಸಾಕಿಟ್ರ ಮೇಲೆ ಏನು ಇಟ್ಟಿಗೆ ಬ್ರೇಕ್ ಆಗಲಿ, ಇದೇನರ ಮಾಡಿದ್ರೆ ನೀವು ತಾಣ ಮಾಡಿದೆವು ಅಂದ್ರೆ ಇದು ಬ್ರೇಕ್ ಆಗಲಿ ಅಂತ ಷಡ್ಯಂತ್ರ ಅದ್ರ ಇದು ಭವಿಷ್ಯದು. ಇದು ಚೀಫ್ ಇಂಜಿನಿಯರ್ ಆಫೀಸಿಗೆ ಆತಂದ್ರೆ ಲೆಕ್ಕ ಹಾಕಿರ್ಬೇಕೈತಿನ. ಚೀಫ್ ಇಂಜಿನಿಯರ್ ಹೇಳ್ತಾನೆ 2 ಮೇಲೆ ಮುಗಿಸಿರ್ತೈತಿ ಅಂತೇಳಿ. ಚೀಫ್ ಇಂಜಿನಿಯರ್ ಆಫೀಸರ್ ಆಗ್ತಾನೆ ಪ್ಲ್ಯಾನೇ ಆಯ್ತಿಲ್ಲ ಸರ್. ನಮ್ಮ ಆಫೀಸರ್ ಕರೆದ್ರೆ ನಾವು ಹೋಗಲೇಬೇಕಲ್ರಿ. ನಮ್ಮ ಆಫೀಸರ್ ಬಾ ಅಂತ ಬೇರೆ ಯಾರು ಕರೆದ್ರೆ ಮಾತು ಬೇರೆ. ಚೀಫ್ ಇಂಜಿನಿಯರ್ ಆಫೀಸ್ದಾಗೆ ಡೀಲ್ ನಡೆದದ ಇದು. ಅದು ಮಾತುಕತೆ ಯಾವಾಗ ಆಡಿರೋ ನನಗೆ ಗೊತ್ತಿಲ್ಲ. ನಾ ಅದ್ರ ಮಾತೇ ಆಡ್ತಿದ್ದಿಲ್ಲ. ಇದು ಫಿಕ್ಸ್ ಮಾಡ್ಕೊಂಡ್ರೆ ಏನಂತಾರೆ 3% ಮಾತಾಡಿ ಈ ಇಂದ್ರಕಾಮ 2.5 ಅಂತ ನಾವು ಚೀಫ್ ಇಂಜಿನಿಯರ್ 2 ಮಾಡ್ರಿ ಅಂತಾನೆ. ಅಲ್ಲ, ಯಾರು ಈ ಷಡ್ಯಂತ್ರ ಯಾರು ಮಾಡ್ಯಾರ ಸರ್? ಅಧಿಕಾರಿಗಳು, ನಿಮ್ಮ ಕಾಂಟ್ರಾಕ್ಟರ್ಗಳು ಅಂತ? ನಮ್ಮ ಕಾಂಟ್ರಾಕ್ಟ್ ಯಾಕೆ ಮಾಡ್ತಾರೆ ಪಾಪ? ಇದು ಅಧಿಕಾರಿಗಳ ಥ್ರೂನೇ ಅನ್ನೋದೇ ಸರ್ಕಾರಿ ಅಧಿಕಾರಿಗಳು ಒಪ್ಸ್ಯಾರ ಈ ಷಡ್ಯಂತ್ರ ಮಾಡೋಕ್ಕೆ ಕಾಂಟ್ರಾಕ್ಟರ್ ಬದಲಾ ಮಾಡಿರ್ತೈತಿ ಅಂತೇಳಿ. ಹಾಂ, ನಮಗೆ ಸಮಸ್ಯೆ ಇದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.